ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಂತಕ್ಕಂತಹ ಒಂದು ಸ್ಟೋರಿಯ ಸಂಕ್ಷಿಪ್ತ ವಿವರಣೆಯನ್ನು ನೋಡ್ತಾ ಹೋಗ್ತೇವೆ. ನೋಡಿ, ಈ ಒಂದು ಸ್ಟೋರಿ ಏನಿದೆ ಇದು ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿರ್ತಕ್ಕಂತಹ ಸ್ಟೋರಿ ಇದಾಗಿದೆ. ಬನ್ನಿ ನಮ್ಮ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈ ಒಂದು ಸ್ಟೋರಿಯ ಮುಖ್ಯ ವಿಷಯ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಕಾಡಲ್ಲಿ ವಾಸವಾಗಿರ್ತಾನೆ ಮತ್ತು ಒಂದು ಚಿಕ್ಕ ಮನೆಯನ್ನು ಗುಡಿಸಲನ್ನು ಕಟ್ಕೊಂಡು ಅವನು ಕಾಡಲ್ಲಿ ವಾಸ ಮಾಡ್ತಾ ಇರ್ತಾನೆ ಮತ್ತು ಅವನು ಪ್ರಾಣಿಗಳೊಂದಿಗೆ ಒಂದು ಫ್ರೆಂಡ್ಶಿಪ್ಪನ್ನು ಕೂಡ ಇಟ್ಕೊಂಡಿರ್ತಾನೆ. ಆ ಎಲ್ಲ ಪ್ರಾಣಿಗಳು ಈ ಒಂದು ಮನುಷ್ಯನಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ವು ಮತ್ತು ಕೊನೆಗೆ ಆ ವ್ಯಕ್ತಿ ಅವುಗಳ ಮೇಲೆ ಯಾವ ರೀತಿ ರಿವೆಂಜನ್ನು ತೆಗೆದುಕೊಳ್ತಾನೆ ಅಂತಕ್ಕಂಥದ್ದೇ ಈ ಒಂದು ಸ್ಟೋರಿಯ ಕಥೆಯ ವಸ್ತುವಾಗಿದೆ. ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನು ನೋಡೋಣ. ದಿ ಸ್ಟೋರಿ ಈಸ್ ರಿಟನ್ ಬೈ ಜೋಮೋ ಕೆನ್ಯಾಟಾ. ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥವ್ರು ಜೋಮೋ ಕೆನ್ಯಾಟಾ ಅಂತಕ್ಕಂಥವ್ರು. ಹಿ ವಾಸ್ ಆನ್ ಆಫ್ರಿಕನ್ ಪೊಲಿಟಿಕಲ್ ಲೀಡರ್. ಅವರೊಬ್ಬ ಆಫ್ರಿಕನ್ ಪೊಲಿಟಿಕಲ್ ಲೀಡರ್ ಸಹ ಆಗಿರ್ತಾರೆ. ಅದರ ಜೊತೆಗೆ ನೋಡಿ, ಹಿ ಈಸ್ ಆಲ್ಸೋ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಕೀನ್ಯಾ. ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥವ್ರು ಒಂದು ಕೀನ್ಯಾದ ಫಸ್ಟ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ದಿ ಸ್ಟೋರಿ ರಿಫ್ಲೆಕ್ಟ್ಸ್ ದ ಆಟಿಟ್ಯೂಡ್ ಆಫ್ ಕಿಯುಕು ಪೀಪಲ್ ಆಫ್ ಕೀನ್ಯಾ ಟುವರ್ಡ್ ಯುರೋಪಿಯನ್ ಲಾಸ್ ಆ್ಯಂಡ್ ಕಮಿಷನ್ಸ್. ಈ ಒಂದು ಸ್ಟೋರಿಯಲ್ಲಿ ನಾವೇನು ನೋಡ್ತೇವಪ್ಪ ಅಂದರೆ, ಆ ಒಂದು ಕೀನ್ಯಾದ ಜನತೆಯ ಒಂದು ಆ ಯುರೋಪಿಯನ್ ಕಾನೂನುಗಳೇನಿದ್ವೋ, ಅಂದರೆ ಯುರೋಪಿಯನರೆಲ್ಲರೂ ಕೂಡ ಆ ಒಂದು ಕೀನ್ಯಾವನ್ನು ಯುರೋಪಿಯನ್ ದೇಶಗಳು ವಶಪಡಿಸ್ಕೊಂಡಿರ್ತವೆ ಮತ್ತು ತಮ್ಮದೇ ಆದಂಥ ರೂಲ್ಸ್ಗಳನ್ನು ಅಲ್ಲಿ ಅವು ತಂದಿರ್ತವೆ. ಅದರ ವಿರುದ್ಧವಾಗಿ ಯಾವ ರೀತಿ ಆ ಹೋರಾಟ ಮಾಡಿದ್ರು ಅಂತಕ್ಕಂಥದ್ದನ್ನು ಸಿಂಬಾಲಿಕ್ಕಾಗಿ ಇಲ್ಲಿ ನಮ್ಮ ರೈಟರ್ ಈ ಒಂದು ಸ್ಟೋರಿ ಒಳಗಡೆ ಕೊಟ್ಟಿದ್ದಾರೆ. ಇಟ್ ವಾಸ್ ಇನ್ ದ ಲೇಟ್ 19th century ದ ಯುರೋಪಿಯನ್ ಪವರ್ಸ್ ಡಿವೈಡೆಡ್ ಆಫ್ರಿಕಾ ಅಮಾಂಗ್ ದೆಮ್ಸೆಲ್ಸ್. ಈಗಾಗಲೇ ಹೇಳಿದಾಗೆ ಆ ಒಂದು ಆಫ್ರಿಕನ್ ದೇಶಗಳನ್ನು ಏನು ಮಾಡಿರ್ತಾರೆ, ಯುರೋಪಿಯನ್ಗಳು ತಮಗೆ ತಾವೇನೆ ಹಂಚ್ಕೊಂಡಿರ್ತಾರೆ. ದಿ ಸ್ಟೋರಿ ಬಿಗಿನ್ಸ್ ಇನ್ ಎ ಕಾಂಟೆಕ್ಸ್ಟ್ ವೇರ್ ಆನ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ ಮಿಸ್ಅಂಡರ್ಸ್ಟುಡ್ ಆ್ಯಸ್ ವೀಕ್ನೆಸ್. ನೋಡಿ, ಆ ಒಂದು ಯುರೋಪಿಯನ್ನರಿಗೆ ವಾಸ ಮಾಡಲಿಕ್ಕೆ ಅಂತೇಳಿ ಈ ಒಂದು ಆಫ್ರಿಕನ್ನರು ಏನು ತಮ್ಮ ಒಂದು ದೇಶವನ್ನು ಬಿಟ್ಕೊಟ್ಟಿರ್ತಾರೋ, ಅಂದರೆ ವಾಸವಾಗಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಾರೋ, ಆ ಒಂದು ಕೈಂಡ್ನೆಸ್ಸನ್ನೇ ಇವರು ವೀಕ್ನೆಸ್ ಆಗಿ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ, ಯುರೋಪಿಯನ್ನರು ಆ ಆಫ್ರಿಕನ್ ದೇಶಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇದೇ ವಿಷಯವನ್ನು ತೆಗೆದುಕೊಂಡು ರೈಟರ್ ಇಲ್ಲಿ ಸ್ಟೋರಿಯನ್ನು ಬರೆದಿದ್ದಾರೆ. ಬನ್ನಿ ಈಗ ಈ ಸ್ಟೋರಿಯನ್ನು ಡೀಟೇಲ್ ಆಗಿ ನಾವು ಕಲಿತಾ ಹೋಗೋಣ. Once an elephant made a friendship with a man. One day there was a heavy thunderstorm. So the elephant went to his friend a man for shelter. ನೋಡಿ, ಏನಂದರೆ ಒಂದು ಕಾಡಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿರ್ತಾನೆ ಮತ್ತು ಅದೇ ಕಾಡಲ್ಲಿ ಒಂದು ಆನೆ ಕೂಡ ಇರುತ್ತೆ. ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಇದಕ್ಕಿದ್ದಾಗೆ ಒಂದಿನ ಏನಾಗುತ್ತೆ ಅಂದರೆ, ಹೆವಿ ಥಂಡರ್ಸ್ಟೋಮ್ ಅಂದರೆ ತುಂಬ ಮಿಂಚು ಗುಡುಗುಗಳೊಂದಿಗೆ ಜೋರಾಗಿ ಮಳೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಆನೆ ಏನಿತ್ತು ಅದು ತನ್ನ ಫ್ರೆಂಡ್ ಆಗಿರ್ತಕ್ಕಂತಹ ಮನುಷ್ಯನ ಬಳಿಗೆ ಹೋಗಿಬಿಟ್ಟು, ನನಗೆ ನಿನ್ನ ಒಂದು ಮನೆಯಲ್ಲಿ ಇರಲಿಕ್ಕೆ ವಾಸವಾಗಲಿಕ್ಕೆ ಒಂದಿಷ್ಟು ಅವಕಾಶವನ್ನು ಕೊಡು ಅಂಥೇಳಿ ಅವನನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ. ನೋಡಿ, ಅದೇನು ರಿಕ್ವೆಸ್ಟ್ ಮಾಡ್ಕೊಳ್ತಪ್ಪ ಅಂದರೆ, ಸಂಪೂರ್ಣವಾಗಿ ತಾನು ಮನೆಯೊಳಗಡೆ ಬರ್ತೀನಿ ಅಂತ ಅದಕ್ಕೆ ಕೇಳ್ಕೊಳ್ಳಿಲ್ಲ. ಕೇವಲ ನನ್ನ ಸೊಂಡಿಲು ಏನಿದೆ ಇದು ತುಂಬ ಸ್ಮೂತಾಗಿದೆ, ಈ ಒಂದು ಗುಡುಗು ಮಿಂಚು ಮಳೆ ಏನು ಜೋರು ಬರ್ತಾ ಇದೆ ಅದರಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ನನ್ನ ಸೊಂಡಿಲನ್ನು ಮಾತ್ರ ನೀನು ಮನೆಯೊಳಗಡೆ ಇಟ್ಕೋ ಅಂತೇಳಿ ಅವನನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ. He was a kind man and allowed the elephant to put his trunk inside his hut as he had a small room. ಒಂದು ಮೊದಲಿಗೆ ಹೇಳಿದಾಗೆ ತುಂಬ ಚಿಕ್ಕದಾಗಿರ್ತಕ್ಕಂತಹ ರೂಮ್ ಇದ್ದಿದ್ದರಿಂದ ಅವನೇನು ಮಾಡ್ತಾನೆ, ತುಂಬ ಒಳ್ಳೆಯ ವ್ಯಕ್ತಿ ಕೂಡ ಅವನಾಗಿರ್ತಾನೆ. ಹಾಗಾಗಿ ಆ ಒಂದು ಎಲಿಫೆಂಟ್ಗೆ ಆ ಒಂದು ಸೊಂಡಿಲನ್ನು ಒಳಗಡೆ ಇಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾನೆ. ಬಟ್ ದ ಕನ್ನಿಂಗ್ ಎಲಿಫೆಂಟ್ ಪುಷ್ಡ್ ಹಿಸ್ ಹೆಡ್ ಇನ್ಸೈಡ್ ಆ್ಯಂಡ್ ಫ್ಲಂಗ್ ದ ಮ್ಯಾನ್ ಔಟ್. ಈ ರೀತಿ ಮೊದಲಿಗೆ ಸೊಂಡಿಲನ್ನು ಇಟ್ಟು ಸ್ವಲ್ಪ ಹೊತ್ತಾದ ತಕ್ಷಣವೇ ಆ ಒಂದು ಆನೆ ಏನು ಮಾಡುತ್ತೆ ನೋಡಿ, ಆ ವ್ಯಕ್ತಿಯನ್ನು ಏನು ಮಾಡುತ್ತೆ, ಆ ಗುಡಿಸಲಿನಿಂದ ಎತ್ತಿಬಿಟ್ಟು ಹೊರಗಡೆ, ಫ್ಲಂಗ್ ಮೀನ್ಸ್ ಅವನನ್ನು ಎತ್ಕೊಂಡು ಹೊರಗಡೆ ಬಿಸಾಕ್ತಾ ಇದೆ. ನೋಡಿ, ಆ ಒಂದು ಆನೆಗೆ ಒಂದು ಶೆಲ್ಟರ್ನ ಕೊಟ್ಟಂತಹ ವ್ಯಕ್ತಿಯನ್ನೇ ಅದೇನು ಮಾಡ್ತಾ ಇದೆ, ಮೋಸದಿಂದ ಹೊರಗಡೆ ಹಾಕ್ತಾ ಇದೆ. ದ ಮ್ಯಾನ್ ಸ್ಟಾರ್ಟೆಡ್ ಟು ಗ್ರಂಬಲ್ ಆ್ಯಂಡ್ ಸ್ಟಾರ್ಟೆಡ್ ಟು ಆರ್ಗ್ಯೂ ವಿತ್ ಹಿಸ್ ಫ್ರೆಂಡ್. ಹೀಗೆ ಏನು ಆನೆ ಅವನನ್ನು ಹೊರಗಡೆ ಹಾಕುತ್ತೋ ಆಗ ಆ ವ್ಯಕ್ತಿ ಆ ಒಂದು ಆನೆಯ ಜೊತೆ ವಾಗ್ವಾದಕ್ಕೆ ಇಳಿತಾನೆ, ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವರಿಬ್ಬರ ಮಧ್ಯೆ ಅಲ್ಲೊಂದು ಜಗಳ ಸ್ಟಾರ್ಟ್ ಆಗ್ತಾ ಇದೆ. ಡಿಸ್ಟರ್ಬ್ಡ್ ಬೈ ದಿಸ್ ಇನ್ಸಿಡೆಂಟ್ ದ ಲಯನ್ ಕಿಂಗ್ ಆಫ್ ದ ಜಂಗಲ್ ಕೇಮ್ ರೋರಿಂಗ್ ಆ್ಯಂಡ್ ಸಾಟ್ ಟು ನೋ ವೈ ದೆರ್ ವಾಸ್ ಡಿಸ್ಟರ್ಬೆನ್ಸ್. ನೋಡಿ, ಆ ಒಂದು ಕಾಡಿನ ರಾಜನಾಗಿರ್ತಕ್ಕಂತಹ ಒಂದು ಸಿಂಹ ಏನಿತ್ತೋ ಇವರಿಬ್ಬರ ಒಂದು ಜಗಳದಿಂದ ಅದಕ್ಕೆ
ಭಯಂಕರವಾದಂತಹ ಒಂದು ಕೋಪ ಬರುತ್ತೆ. ಅದಲ್ಲಿ ಬಂದುಬಿಟ್ಟು ಯಾಕೆ ನೀವಿಬ್ಬರು ಈ ರೀತಿ ಕೂಗಾಡ್ತಾ ಇದ್ದೀರಾ, ಜಗಳ ಮಾಡ್ತಿದ್ದೀರಾ ಅಂಥೇಳಿ ಜೋರಾಗಿಯೇ ಅವರನ್ನು ಗದರಿಸಿ ಕೇಳುತ್ತೆ. ಇದರಿಂದಾಗಿ ಅರಣ್ಯದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಈ ರೀತಿ ಜಗಳ ಮಾಡಬಾರ್ದು ಅಂತೇಳಿ ಅದು ಆಜ್ಞೆಯನ್ನು ಮಾಡ್ತಾ ಇದೆ. ದ ಎಲಿಫೆಂಟ್ ರಿಪ್ಲೈಡ್ ದ್ಯಾಟ್ he had only been discussing with friend about the possession of the little hut. ಎಸ್, ಆಗ ಆನೆ ಹೇಳುತ್ತೆ, ನಾವೇನು ತುಂಬ ಜಗಳ ಮಾಡ್ತಾ ಇಲ್ಲ, ಕೇವಲ ನನ್ನ ಫ್ರೆಂಡ್ ಜೊತೆ ನಾನು ಈ ಒಂದು ಗುಡಿಸಲಿನ ಪೊಸಿಷನ್ ಅಂದರೆ ಇದು ಯಾರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಾಗ್ವಾದ ನಡೀತಾ ಇದೆ ಅಷ್ಟೇನೆ ಅಂಥೇಳಿ ಆನೆ ಒಂದು ಕಾಡಿನ ರಾಜನಾಗಿರ್ತಕ್ಕಂತಹ ಲಯನ್ಗೆ ಹೇಳುತ್ತೆ. ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್. ಎಸ್, ಆಗ ಆ ಲಯನ್ ಏನು ಹೇಳುತ್ತೆ, ಈ ರೀತಿ ಜಗಳ ನನ್ನ ರಾಜ್ಯದಲ್ಲಿ ನಡೆಯೋ ಹಾಗಿಲ್ಲ, ನನ್ನ ರಾಜ್ಯದಲ್ಲಿ ಕೇವಲ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಮೀನ್ಸ್ ನನ್ನ ಒಂದು ಸಾಮ್ರಾಜ್ಯ ತುಂಬ ಶಾಂತವಾಗಿರಬೇಕು, ಜಗಳಕ್ಕೆ ಇಲ್ಲಿ ಅವಕಾಶವಿಲ್ಲ ಅಂಥೇಳಿ ಹೇಳ್ತಾ ಇದೆ. ಸೊ ಹಿ ಆರ್ಡರ್ಡ್ ಹಿಸ್ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎಂಕ್ವೈರಿ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಎಸ್, ಏನು ಅವರಿಬ್ಬರ ಮಧ್ಯೆ ಸಮಸ್ಯೆ ಇದೆ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳಿಕ್ಕೆ ಆ ಒಂದು ರಾಜ ಏನು ಮಾಡುತ್ತೆ, ಒಂದು ಮಿನಿಸ್ಟರ್ಸನ್ನು ಒಳಗೊಂಡಿರ್ತಕ್ಕಂತಹ ಅಂದರೆ ಕಾಡು ಪ್ರಾಣಿಗಳೇನಿರ್ತಾವಲ್ವ ಅವುಗಳಲ್ಲೇ ಒಂದಿಷ್ಟು ಮಂತ್ರಿಗಳನ್ನು ಆಯ್ಕೆ ಮಾಡಿ ಒಂದು ಕಮಿಷನನ್ನು ನೇಮಕ ಮಾಡ್ತಾ ಇದೆ. ಅಂದರೆ ಆ ಕಮಿಷನ್ ಏನು ಸಮಸ್ಯೆ ಅಂತಕ್ಕಂಥದ್ದನ್ನು ಕಂಡುಹಿಡಿದು ಅದಕ್ಕೆ ಏನು ಪರಿಹಾರ ಅಂತಕ್ಕಂಥದ್ದನ್ನು ಹೇಳಬೇಕಾಗಿತ್ತು. ದ ಮ್ಯಾನ್ ವಾಸ್ ಹ್ಯಾಪಿ ಬೈ ದ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಎಸ್, ಯಾವಾಗ ಆ ಒಂದು ಕಾಡಿನ ರಾಜ ಕಿಂಗ್ ಒಂದು ಕಮಿಷನನ್ನು ನೇಮಕ ಮಾಡಲಿಕ್ಕೆ ತೀರ್ಮಾನ ಮಾಡುತ್ತೋ ಮತ್ತು ಘೋಷಣೆಯನ್ನು ಮಾಡುತ್ತೋ ಮನುಷ್ಯನಿಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನನಗೆ ನ್ಯಾಯ ಸಿಗೋದು ಖಂಡಿತ ಅಂಥೇಳಿ ಅವನು ಥಿಂಕ್ ಮಾಡ್ತಾ ಇರ್ತಾನೆ. ಹೀ ಥಾಟ್ ಹಿ ವುಡ್ ಗೆಟ್ ಜಸ್ಟಿಸ್. ಎಸ್, ನನಗೆ ನ್ಯಾಯ ಸಿಗುತ್ತೆ ಅಂದ್ಕೊಳ್ತಾನೆ ಅವನು. ದ ಫಾಲೋಯಿಂಗ್ ಎಲ್ಡರ್ಸ್ ವರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಎಸ್, ನೋಡಿ ಆ ಒಂದು ಕಮಿಷನ್ ಏನು ನೇಮಕ ಆಗಿತ್ತಲ್ವ ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಮಿಸ್ಟರ್ ರೈನೋಸಾರಸ್, ಮಿಸ್ಟರ್ ಬಫೆಲೋ, ಮಿಸ್ಟರ್ ಆಲಿಗೇಟರ್, ದ ರಿಟೈರ್ಡ್ ಆನರಬಲ್ ಮಿಸ್ಟರ್ ಫಾಕ್ಸ್ ಆ್ಯಸ್ ಚೇರ್ಮನ್ ಆ್ಯಂಡ್ ಮಿಸ್ಟರ್ ಲೆಪರ್ಡ್ ಆ್ಯಸ್ ಸೆಕ್ರೆಟರಿ ಟು ದ ಕಮಿಷನ್. ಎಸ್, ನೋಡಿ ಈ ಒಂದು ಬಫೆಲೋ ಇರ್ಬೋದು, ರೈನೋಸಾರಸ್ ಇರ್ಬೋದು, ಆಲಿಗೇಟರ್ ಇರ್ಬೋದು, ಮತ್ತು ಫಾಕ್ಸ್ ಇರ್ಬೋದು, ಅದರ ಜೊತೆಗೆ ಲೆಪರ್ಡ್ ಇರ್ಬೋದು. ಇವರೆಲ್ಲರೂ ಕೂಡ ಕಾಡು ಪ್ರಾಣಿಗಳಾಗಿದ್ದಾರೆ, ಅದರಲ್ಲಿ ಯಾವುದೇ ಒಬ್ಬ ಮನುಷ್ಯ ಕೂಡ ಇಲ್ಲ. ಇದನ್ನು ನಾವು ಗಮನಿಸ್ಬೋದು. ಬಟ್ ದೆರ್ ವಾಸ್ ನೋ ಒನ್ ಫ್ರಮ್ ದ ಮ್ಯಾನ್ ಸೈಡ್. ಎಸ್, ನೋಡಿ ಅವೆಲ್ಲ ಪ್ರಾಣಿಗಳು, ಬಟ್ ಮನುಷ್ಯನ ಒಂದು ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಆ ಒಂದು ಕಮಿಷನ್ನಲ್ಲಿ ಇರೋದಿಲ್ಲ, ಕೇವಲ ಪ್ರಾಣಿಗಳು ಮಾತ್ರ ಇರ್ತವೆ. ವೆನ್ ಹಿ ಪ್ರೊಟೆಸ್ಟೆಡ್ he was told that there was no one from his side who was well educated to understand the jungle law. ಎಸ್, ಯಾವಾಗ ಆ ಮನುಷ್ಯ ನನ್ನ ಪರವಾಗಿ ಯಾರು ಈ ಒಂದು ಕಮಿಷನ್ನಲ್ಲಿ ಇಲ್ವಲ್ಲ ಅಂಥೇಳಿ ಪ್ರತಿಭಟನೆಯನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಆ ಕಾಡು ಪ್ರಾಣಿಗಳು ಏನು ಹೇಳ್ತವೆ ಅಂದರೆ, ನಿನ್ನ ಪರವಾಗಿ ಒಬ್ಬ ಎಜುಕೇಟೆಡ್ ಪರ್ಸನ್ ಇಲ್ಲ, ನಾವು ಕಾಡಿನ ರೂಲ್ಸ್ಗಳೇನಿದ್ದಾವೆ ಲಾಗಳೇನಿದೆ ಇಲ್ಲಿದೋ ಅದನ್ನು ನಾವು ಹೇಳಿದರೆ ನಿಮ್ಮ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ, ನೀವು ತುಂಬ ದಡ್ಡರಿದ್ದೀರಿ ಅಂಥೇಳಿ ಆ ಎಲ್ಲ ಕಾಡು ಪ್ರಾಣಿಗಳು ಹೇಳ್ತವೆ. He was further assured that there was nothing to fear since the members of the commission were chosen by God. ಎಸ್, ನೀನು ಯಾವುದೇ ರೀತಿಯ ಒಂದು ಭಯವನ್ನು ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಒಂದು ಕಮಿಷನಲ್ಲಿರ್ತಕ್ಕಂತಹ ಒಂದು ಏನು ಮೆಂಬರ್ಸ್ ಇದ್ದಾರೋ ಅವರೆಲ್ಲರೂ ಕೂಡ ದೇವರಿಂದ ಆಯ್ಕೆಯಾದಂತಹ ವ್ಯಕ್ತಿಗಳಾಗಿದ್ದಾರೆ. ಹಾಗಾಗಿ ನಿನಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಲ್ಲ, ನೀನು ಹೆದರ್ಕೋಬೇಡ ಅಂಥೇಳಿ ಒಂದು ಗ್ಯಾರಂಟಿಯನ್ನು ಅವನಿಗೆ ಕೊಡ್ತಾ ಇದ್ವಿ. ಅದರಿಂದಾಗಿ ಅವನಿಗೆ ಸ್ವಲ್ಪ ವಿಶ್ವಾಸ ಬರ್ತಾ ಇದೆ. ಸೊ ದೇ ವುಡ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ವಿತ್ ಗ್ರೇಟೆಸ್ಟ್ ಕೇರ್. ಎಸ್, ನಾವು ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ನೀನು ಹೆದರ್ಕೋಬೇಡ ಅಂತೇಳಿ ಪ್ರಾಮಿಸ್ ಮಾಡ್ತಾ ಇದ್ದೇವೆ. ದ ಮ್ಯಾನ್ ವಾಸ್ ಪ್ಲೀಸ್ಡ್ ಬೈ ದ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಎಸ್, ಈ ರೀತಿ ಯಾವಾಗ ಎಲ್ಲ ಪ್ರಾಣಿಗಳು ಹೇಳ್ತಾವೋ ಕಿಂಗ್ ಹೇಳ್ತಾನೋ ಆಗ ಅವನಿಗೆ ಸ್ವಲ್ಪ ವಿಶ್ವಾಸ ಬರುತ್ತೆ ಮತ್ತು ಖುಷಿ ಆಗ್ತಾನೆ. ದ ಕಮಿಷನ್ ಸ್ಯಾಟ್ ಟು ಟೇಕ್ ದ ಎವಿಡೆನ್ಸ್. Mr. Elephant justified his act saying that he had always regarded it as his duty to protect the interests of his friends and that had caused the misunderstanding. He said that his friend had invited him to save his hut from being blown away by a hurricane. ಎಸ್, ನೋಡಿ ಇಲ್ಲಿ ಯಾವ ರೀತಿ ಆ ಒಂದು ಆನೆ ಆ ಮನುಷ್ಯನಿಗೆ ಮೋಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು. ಯಾವಾಗ ಆ ಒಂದು ಕಮಿಷನ್ ಏನಿರುತ್ತೋ ಅದು ಆ ಒಂದು ಎವಿಡೆನ್ಸ್ಗಳನ್ನು ಅಂದರೆ ಸಾಕ್ಷಿಗಳನ್ನು ಕೇಳಲಿಕ್ಕೆ ಕೂತ್ಕೊಳ್ಳುತ್ತೋ ಆಗ ಎಲಿಫೆಂಟ್ ತನ್ನ ಒಂದು ಸಾಕ್ಷಿಯನ್ನು ಹೇಳ್ತಾ ಇದೆ. ಅದೇನಂತ ಹೇಳುತ್ತೆ ಅಂದರೆ, ನಾನು ಆ ವ್ಯಕ್ತಿಯ ಫ್ರೆಂಡ್ ಆಗಿದ್ದೆ ಅಲ್ವಾ, ಸೊ ಅವನು ಕಷ್ಟದಲ್ಲಿದ್ದ ಹರಿಕೇನಿಂದಾಗಿ ನನ್ನನ್ನು ರಕ್ಷಣೆ ಮಾಡು ಅಂತೇಳಿ ಕೇಳ್ಕೊಂಡಿದ್ದ, ಹಾಗಾಗಿ ನಾನು ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ದೇನೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ದೆ ಅಂಥೇಳಿ ಹೇಳ್ತಾ ಇದೆ. ದ ಎಲಿಫೆಂಟ್ ಸೆಡ್ ದ್ಯಾಟ್
he considered it necessary to turn the ಅನ್ಡೆವಲಪ್ಡ್ ಸ್ಪೇಸ್ ಟು ಎ ಮೋರ್ ಎಕನಾಮಿಕ್ ಯೂಸ್ ಬೈ ಸೆಟ್ಟಿಂಗ್ ಇನ್ ಇಟ್. ಎಸ್, ಅದ್ರ ಜೊತೆಗೆ ನೋಡಿ ಇನ್ನು ಏನು ಸಮರ್ಥನೆ ಕೊಡ್ತಾ ಇದೆ ಅಂದರೆ, ಆ ಮನುಷ್ಯ ಏನು ಆ ಗುಡಿಸಲನ್ನು ಕಟ್ಕೊಂಡಿರ್ತಾನೋ, ತಾನು ಆ ಗುಡಿಸಲಿನೊಳಗೆ ಹೋಗಿದ್ದು ಆ ವ್ಯಕ್ತಿ ಯಾವ ಒಂದು ಸ್ಪೇಸನ್ನು, ಯಾವ ಜಾಗವನ್ನು ಬಳಸ್ತಾ ಇರಲಿಲ್ವೋ ಅಂತಹ ಜಾಗವನ್ನು ಮಾತ್ರ ನಾನು ಯೂಸ್ ಮಾಡಿಕೊಂಡಿದ್ದೇನೆ, ಅದು ಅವನಿಗೆ ಯೂಸ್ ಇರಲಿಲ್ಲ ಅಂತೇಳಿ ತನ್ನ ಸಮರ್ಥನೆಯನ್ನು ಕೊಡ್ತಾ ಇದೆ. ದ ಎಲ್ಡರ್ಸ್ ಆಫ್ ದ ಜಂಗಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಸೆಡ್. ಎಸ್, ಎಲ್ಲ ಒಂದು ಜಂಗಲ್ನ ಒಂದು ಎಲ್ಡರ್ಸ್ ಇದ್ರು, ಅಂದರೆ ಸೀನಿಯರ್ಗಳು ಏನಿದ್ರೋ ಅವರೆಲ್ಲರೂ ಕೂಡ ಒಂದು ಎಲಿಫೆಂಟ್ನ ಒಪಿನಿಯನನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ದೆನ್ ದ ಮ್ಯಾನ್ ಬಿಗ್ಯಾನ್ ಟು ಗಿವ್ ಹೀಸ್ ಸ್ಟೇಟ್ಮೆಂಟ್. ಎಸ್, ಆ ಒಂದು ಆನೆಯ ಸ್ಟೇಟ್ಮೆಂಟ್ ಮುಗಿದ ಮೇಲೆ ಆ ವ್ಯಕ್ತಿ ತನ್ನ ಒಂದು ಸ್ಟೇಟ್ಮೆಂಟನ್ನು, ಹೇಳಿಕೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ದ ಕಮಿಷನ್ ಕಟ್ ಹೀಸ್ ಶಾರ್ಟ್ ಆ್ಯಂಡ್ ಆಸ್ಕ್ಡ್ ಹಿಮ್ ಇಫ್ ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಹೀಸ್ ಹಟ್ ವಾಸ್ ಅಕ್ಯುಪೈಡ್ ಬೈ ಎನಿ ಒನ್ ಎಲ್ಸ್ ಬಿಫೋರ್ ಮಿಸ್ಟರ್ ಎಲಿಫೆಂಟ್ ಅಜ್ಯೂಮ್ಡ್ ಹೀಸ್ ಪೊಸಿಷನ್. ಎಸ್, ನೋಡು, ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಒಂದು ಸ್ಟೇಟ್ಮೆಂಟನ್ನು ಹೇಳಲಿಕ್ಕೆ ಹೋದಾಗ ಆ ಎಲ್ಲ ಪ್ರಾಣಿಗಳು ಅವನ ಒಂದು ಸ್ಟೇಟ್ಮೆಂಟನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ. ಇನ್ನು ಅವನು ಹೇಳ್ತಿದ್ದಾಗೇ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು, ನೋಡಪ್ಪ, ಆ ಒಂದು ಆನೆ ಏನು ಅಕ್ವೈರ್ ಮಾಡ್ಕೊಂಡಿತ್ತೋ ನಿನ್ನ ಮನೆಯಲ್ಲಿದ್ದಂತಹ ಒಂದು ಸ್ಪೇಸನ್ನು, ಅದನ್ನು ಯಾರಾದರೂ ಬಳಸ್ತಾ ಇದ್ರಾ ಅಥವಾ ಖಾಲಿ ಇತ್ತಾ? ಅದು ಖಾಲಿ ಇತ್ತು, ಹಾಗಾಗಿ ಅದು ಆ ಒಂದು ಆನೆಗೆ ಸೇರಬೇಕಾಗಿದ್ದು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಅವರು ಬರ್ತಾ ಇರೋ ಕಾರಣ ಮನುಷ್ಯನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ದ ಮ್ಯಾನ್ ವಾಸ್ ಟೋಟಲಿ ಕನ್ಫ್ಯೂಸ್ಡ್. ಎಸ್, ಅವರ ಒಂದು ತೀರ್ಮಾನದಿಂದ ಅವನಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಫೈನಲಿ ದ ಕಮಿಷನ್ ಗೇವ್ ಇಟ್ಸ್ ವರ್ಡಿಕ್ಟ್. ಎಸ್, ಆ ಒಂದು ಕಮಿಷನ್ ತನ್ನ ತೀರ್ಮಾನವನ್ನು ಪ್ರಕಟಿಸ್ತಾ ಇದೆ. ಇಟ್ ವಾಸ್ ನಾಟ್ ಆನ್ ದ ಎಕ್ಸ್ಪೆಕ್ಟೆಡ್ ಲೈನ್ಸ್ ಆಫ್ ಮ್ಯಾನ್. ಎಸ್, ಆ ಒಂದು ತೀರ್ಮಾನ ಹೇಗಿತ್ತಪ್ಪ ಅಂದರೆ ಆ ಮನುಷ್ಯನ ಪರವಾಗಿ ಇರಲೇ ಇಲ್ಲ, ಅವನಿಗೆ ಅಪೋಸಿಟ್ ಆಗಿ ಬರ್ತಾ ಇದೆ. ದೇ ಡಿಫೆಂಡೆಡ್ ಮಿಸ್ಟರ್ ಎಲಿಫೆಂಟ್ಸ್ ಆ್ಯಕ್ಷನ್ಸ್ ಸೇಯಿಂಗ್ ದ್ಯಾಟ್ he had fulfilled his sacred duty of protecting man's interests. ಎಸ್, ನೋಡಿ, ಆ ವ್ಯಕ್ತಿಯ ಒಂದು ಒಳ್ಳೆಯದಕ್ಕೇನೆ ಆ ಒಂದು ಆನೆ ಹಾಗೆ ಮಾಡಿದೆ. ಸೊ ಅವನ ರಕ್ಷಣೆಯನ್ನು ಅದು ಮಾಡಿದೆ. ಹಾಗಾಗಿ ಆ ಒಂದು ಎಲಿಫೆಂಟ್ ಮಾಡಿರ್ತಕ್ಕಂತಹ ಏನು ಕರ್ತವ್ಯ ಇತ್ತೋ ಅದು ಕರೆಕ್ಟಾಗಿದೆ, ಅದರ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ ಅಂಥೇಳಿ ಆ ಕಮಿಷನ್ ಹೇಳ್ತಾ ಇದೆ. ದೇ ಕನ್ಸಿಡರ್ಡ್ ದ್ಯಾಟ್ ದ ಸ್ಪೇಸ್ ಶುಡ್ ಹ್ಯಾವ್ ಬೀನ್ ಪುಟ್ ಟು ಇಟ್ಸ್ ಮೋಸ್ಟ್ ಎಕನಾಮಿಕ್ ಯೂಸ್. ಎಸ್, ಆ ಒಂದು ಜಾಗ ಏನಿತ್ತೋ ಅದು ಕರೆಕ್ಟಾಗಿ ಬಳಕೆ ಆಗಬೇಕಾಗಿತ್ತು. ಆ ಒಂದು ಬಳಕೆಯನ್ನು ಆನೆ ಮಾಡಿದೆ, ಅದರಿಂದ ನ್ಯಾಯನೇ ಆಗಿದೆ, ಅನ್ಯಾಯ ಆಗಿಲ್ಲ ಅಂಥೇಳಿ ಆ ಒಂದು ಕಮಿಷನ್ ತೀರ್ಮಾನ ತೆಗೆದುಕೊಳ್ತಾ ಇದೆ. As man had not yet reached the stage of expansion, they arranged a compromise to shoot both parties. ಎಸ್, ಆ ಒಂದು ಮನುಷ್ಯನ ಹೇಳಿಕೆ ನಾವು ಪರಿಗಣಿಸಲೇ ಇಲ್ಲ. ಸೊ ಅವನ ಅನಿಸಿಕೆ ಏನು ಅಂತಕ್ಕಂಥದ್ದು ಅವು ಕೇಳ್ತಾ ಇಲ್ಲ, ಸರಿಯಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇವೆ. ಅಕಾರ್ಡಿಂಗ್ಲಿ ಮಿಸ್ಟರ್ ಎಲಿಫೆಂಟ್ ವುಡ್ ಕಂಟಿನ್ಯೂ ಟು ಆಕ್ಯುಪೈ ಹೀಸ್ ಹಟ್, ವೆರಾಸ್ ದ ಮ್ಯಾನ್ ವಾಸ್ ಅಡ್ವೈಸ್ಡ್ ಟು ಲುಕ್ ಫಾರ್ ಎ ಸೈಟ್ ಟು ಬಿಲ್ಡ್ ಅನದರ್ ಹಟ್. ಎಸ್, ಈಗ ಆ ಒಂದು ಜಾಗ ಏನಿತ್ತೋ ಅದೆಲ್ಲವೂ ಕೂಡ ಆನೆಗೆ ಸೇರಬೇಕು. ಈ ಮನುಷ್ಯನು ಬೇರೆ ಕಡೆ ಒಂದು ಗುಡಿಸಲನ್ನು ನಿರ್ಮಾಣ ಮಾಡ್ಕೋಬೇಕು ಅಂಥೇಳಿ ಅವೆಲ್ಲವೂ ಕೂಡ ತೀರ್ಮಾನವನ್ನು ಕೊಡ್ತಾ ಇದ್ದಾವೆ. ದ ಮ್ಯಾನ್ ಡಿಡ್ ಆ್ಯಸ್ ಸಜೆಸ್ಟೆಡ್, ಫಾರ್ ಹಿ ಫಿಯರ್ಡ್ ದ ಟೀತ್ ಆ್ಯಂಡ್ ಕ್ಲಾಸ್ ಆಫ್ ದ ಕಮಿಷನ್. ಎಸ್, ಆ ಮನುಷ್ಯ ಆ ಪ್ರಾಣಿಗಳ ವಿರುದ್ಧವಾಗಿ ಮಾತನಾಡುವಂತಹ ಒಂದು ಧೈರ್ಯ ಅವನಿಗೆ ಇರಲಿಲ್ಲ. ಯಾಕೆಂದರೆ ಅವೆಲ್ಲವೂ ಕೂಡ ತುಂಬ ಫಿಯರ್ಫುಲ್ ಆಗಿರ್ತಕ್ಕಂತಹ ಪ್ರಾಣಿಗಳಾಗಿರ್ತವೆ, ತುಂಬ ಕ್ರೂರ ಪ್ರಾಣಿಗಳು ಅವಾಗಿದ್ದು. ಅವುಗಳ ಒಂದು ಟೀತ್ ಹಲ್ಲುಗಳನ್ನು ಮತ್ತು ಅವುಗಳ ಕ್ಲಾಸ್ ಮೀನ್ಸ್ ಅವುಗಳ ಕಾಲುಗಳಲ್ಲಿದ್ದಂತಹ ಪಂಜರಗಳು, ಅವುಗಳನ್ನು ನೋಡಿಬಿಟ್ಟು ಇವುಗಳ ವಿರುದ್ಧ ನನಗೆ ಹೋರಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಮನುಷ್ಯ ಅವರ ಒಂದು ತೀರ್ಮಾನವನ್ನು ಒಪ್ಕೊಳ್ತಾ ಇದ್ದಾನೆ. ಬಟ್ ದ ಸೇಮ್ ಫೇಟ್ ಅವೈಟೆಡ್. ಎ ನ್ಯೂ ಹಟ್ ವಾಸ್ ಬಿಲ್ಟ್, ಮಿಸ್ಟರ್ ರೈನೋಸಾರಸ್ ಅಕ್ಯುಪೈಡ್. ಎ ರಾಯಲ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಓನ್ಲಿ ಟು ಗಿವ್ ದ ಸೇಮ್ ಫೈಂಡಿಂಗ್. ಎಸ್, ಈ ರೀತಿಯಾಗಿ ಆ ಮನುಷ್ಯ ಒಂದು ಹೊಸ ಗುಡಿಸಲನ್ನು ಕಟ್ಟಿಕೊಂಡು ತನ್ನ ಪಾಡಿಗೆ ತಾನು ಜೀವನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ನೋಡಿ, ಮೊದಲಿಗೆ ಏನಾಗಿತ್ತಲ್ಲ ಅಂತಹದ್ದೇ ಇನ್ಸಿಡೆಂಟ್ ಮತ್ತೆ ನಡೀತಾ ಇದೆ. ಈ ಸಾರಿ ಏನು ಅಂದರೆ ಎಲಿಫೆಂಟ್ ಬದಲಾಗಿ ಆ ಮಿಸ್ಟರ್ ರೈನೋಸಾರಸ್ ಏನಿತ್ತೋ ಅದು ಆ ಒಂದು ಗುಡಿಸಲನ್ನು ಆಕ್ರಮಣ ಮಾಡಿಕೊಳ್ಳುತ್ತೆ. ಮತ್ತೊಂದು ಸಾರಿ ಒಂದು ರಾಯಲ್ ಕಮಿಷನ್ ನೇಮಕ ಆಗುತ್ತೆ, ಮತ್ತೆ ತೀರ್ಮಾನ ಆ ಒಂದು ಮನುಷ್ಯನಿಗೆ ವಿರುದ್ಧವಾಗಿಯೇ ಬರುತ್ತೆ. ದಿಸ್ ಪ್ರೊಸೀಜರ್ ವೆಂಟ್ ಆನ್ ಟಿಲ್ ಆಲ್ ವರ್ ಅಕಾಮಡೇಟೆಡ್ ವಿತ್ ನ್ಯೂ ಹಟ್ಸ್. ಎಸ್, ಆ ಒಂದು ಎಲ್ಲ ಪ್ರಾಣಿಗಳು ಈ ರೀತಿ ಒಂದು ವಸತಿಯನ್ನು ಪಡೆದುಕೊಳ್ಳುವವರೆಗೂ ಈ ಮನುಷ್ಯ ಅದರಿಂದ ಹೊರಗೆ ಹಾಕಲ್ಪಡ್ತಾನೆ, ಮತ್ತು ಹೊಸ ಗುಡಿಸಲನ್ನು ಕಟ್ಕೊಳ್ತಾನೆ. ಈ ಪ್ರಾಣಿಗಳು ಒಂದೊಂದಾಗಿ ತಮ್ಮದು ಆ ಗುಡಿಸಲು ಅಂಥೇಳಿ ವಶಪಡಿಸ್ಕೊಳ್ತಾ ಹೋಗ್ತವೆ. ಹೀಗೆ ಪ್ರತಿ ಸಾರಿನೂ ಕೂಡ ಆ ಮನುಷ್ಯ ಮನೆಯಿಂದ ಅಂದರೆ ತನ್ನದೇ ಮನೆಯಿಂದ ಹೊರ ಹಾಕಲ್ಪಡ್ತಾ ಇರ್ತಾನೆ. The man by now had decided to adopt an effective method
When the huts already occupied by the jungle lords were beginning to decay, he built a bigger and better hut. ಎಸ್ ಈ ರೀತಿ ಆ ಮನುಷ್ಯ ಎಲ್ಲ ಪ್ರಾಣಿಗಳು ಇವನ ಗುಡಿಸಲನ್ನು ವಶಪಡಿಸಿಕೊಂಡ ನಂತರದಲ್ಲಿ ಇವನು ಮತ್ತೆ ತನ್ನ ಪಾಡಿಗೆ ತಾನು ಹೊಸದಾಗಿ ತುಂಬ ದೊಡ್ಡದಾದಂತಹ ಮನೆಯನ್ನು ಗುಡಿಸಲನ್ನು ಕಟ್ಟಲಿಕ್ಕೆ ಆರಂಭ ಮಾಡ್ತಾನೆ. ನೋಡಿ, ಅವನು ಮೊದಲಿಗೆ ಏನು ಗುಡಿಸಲುಗಳನ್ನು ಕಟ್ಟಿದ್ನೋ ಅವು ಒಂದೊಂದಾಗಿ ಮಳೆ ಗಾಳಿ ಈ ರೀತಿಯಾಗಿ ಒಂದೊಂದು ಕಾರಣದಿಂದ ಹಾಳಾಗಿ ಹೋಗ್ತಾ ಇರ್ತವೆ. ಇದೇ ಸಂದರ್ಭದಲ್ಲಿನೇ ತುಂಬ ದೊಡ್ಡದಾಗಿರ್ತಕ್ಕಂತಹ ಒಂದು ಗುಡಿಸಲನ್ನು ಅವನು ಇಲ್ಲಿ ಕಟ್ತಾ ಇದ್ದಾನೆ. As soon as the animals saw it, one by one came and occupied by the space they found. ಈ ರೀತಿ ಮೊದಲಿಗೆ ಕಟ್ಟಿದಂತಹ ಗುಡಿಸಲುಗಳು ಒಂದೊಂದಾಗಿ ಹಾಳಾಗ್ತಾ ಹೋಗ್ತವೆ. ಆಗ ಆ ಎಲ್ಲ ಪ್ರಾಣಿಗಳು ಏನು ಮಾಡ್ತವೆ ಅಂದರೆ, ಈ ಮನುಷ್ಯ ಹೊಸದಾಗಿ ಏನು ದೊಡ್ಡದಾಗಿರ್ತಕ್ಕಂಥ ಒಂದು ಗುಡಿಸಲನ್ನು ಕಟ್ತಾ ಇದ್ನೋ ಒಂದೊಂದಾಗಿ ಬಂದು ಆ ಒಂದು ದೊಡ್ಡದಾಗಿರ್ತಕ್ಕಂಥ ಗುಡಿಸಲೊಳಗೆ ಸೇರ್ಕೊಳ್ತವೆ ಮತ್ತು ಒಂದಿಷ್ಟು ಪ್ಲೇಸು ತಮ್ಮದು ಅಂತೇಳಿ ಸಾಧಿಸ್ತಾ ಎಲ್ಲರೂ ಕೂಡ ಆ ಗುಡಿಸಲಿನೊಳಗಡೆ ಸೇರ್ಕೊಳ್ತಾರೆ. They soon started to fight over their rights of penetration. ಎಸ್, ಆಗ ತಮ್ಮ ಮಧ್ಯದಲ್ಲಿನೇ ಅವು ಜಗಳವನ್ನು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಜಾಗ ನನಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಅವು ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. The man found the perfect opportunity and set the hut on fire and burnt it to the ground while the animals were all inside. ಎಸ್, ಈ ರೀತಿಯಾಗಿ ಎಲ್ಲ ಪ್ರಾಣಿಗಳು ಆ ಗುಡಿಸಲಿನ ಒಳಗಡೆ ಹೋಗುವಂತೆ ಮಾಡಿದಂತಹ ಮನುಷ್ಯ ಒಂದ್ಸಾರಿ ಏನು ಮಾಡಿಬಿಡ್ತಾನಪ್ಪ ಅಂದರೆ, ಆ ಒಂದು ಗುಡಿಸಲಿನೊಳಗಡೆ ಎಲ್ಲ ಪ್ರಾಣಿಗಳು ಇದ್ದಾಗ ಬೆಂಕಿಯನ್ನು ಹಾಕಿಬಿಡ್ತಾನೆ. ಹಾಗೇನೆ ಅವೆಲ್ಲವನ್ನು ಕೂಡ ಜೀವಂತವಾಗಿ ಅದೇ ಗುಡಿಸಲಿನಲ್ಲಿನೇ ಆ ಪ್ರಾಣಿಗಳನ್ನು ಸುಟ್ಟು ಹಾಕ್ತಾನೆ. He was finally relieved to find peace is costly but it's worth the expense. ಈ ರೀತಿಯಾಗಿ ಆ ಎಲ್ಲ ಪ್ರಾಣಿಗಳ ತೊಂದರೆಯಿಂದ ಅವನು ಮುಕ್ತವಾಗ್ತಾ ಇದ್ದಾನೆ ಮತ್ತು ಒಂದು ಪೀಸನ್ನು ಪಡಿಬೇಕಪ್ಪ ಅಂದರೆ ಏನನ್ನಾದರೂ ಒಂದು ತ್ಯಾಗವನ್ನು ಮಾಡಲೇಬೇಕಲ್ವ. ಹಾಗಾಗಿ ನಾನು ನೋಡಿ, ಅವನು ಅಷ್ಟೊಂದು ಕಳೆದುಕೊಂಡಿದ್ದೇನೇನಿತ್ತಲ್ವ ಅದೆಲ್ಲವನ್ನು ಕೂಡ ತುಂಬ ದೊಡ್ಡ ಗುಡಿಸಲನ್ನು ನಿರ್ಮಾಣ ಮಾಡಿ ಆ ಒಂದು ಎಲ್ಲ ಪ್ರಾಣಿಗಳನ್ನು ಸುಟ್ಟು ಹಾಕಿ ತನ್ನ ಒಂದು ಶಾಂತಿ ಏನಿತ್ತೋ ಅದನ್ನು ಪಡೆದುಕೊಳ್ತಾನೆ. ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಅಲ್ಲಿಂದ ಆರಂಭಿಸ್ತಾನೆ. ಇದಿಷ್ಟು ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಅಂತಕ್ಕಂತಹ ಸ್ಟೋರಿ ಆಗಿದೆ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಹೆಚ್ಚಿನ ಲೆಸನ್ಗಳನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.